ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಋಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಸ್ವಲ್ಪ ಸಂಗೀತದಲ್ಲಿ ಸಾಹಿತ್ಯದಲ್ಲಿ ಇಂಟ್ರೆಸ್ಟ್ ಇದೆ. ಸಂಗೀತನೂ ಕಲಿತಾ ಇದ್ದೆ, ಟೈಮ್ ಆಗಲಿಲ್ಲ ಅಂತ ಬಿಟ್ಬಿಟ್ಟೆ. ಆಮೇಲೆ ಸಾಹಿತ್ಯನೂ ಅಷ್ಟೇ, ನಾನು ರೈಟಪ್ಸ್ ಕೊಡ್ತಾನೆ ಇರ್ತೀನಿ. ನನ್ನ ಫೇವ್ರೆಟ್ ಒಂದು ಸೆಕ್ಷನ್ ಅಂದರೆ ಸಾಹಿತ್ಯನೇ. ಸಾಹಿತ್ಯ ಸಂಗೀತ ಎರಡೂ ಈಕ್ವಲ್. ಇವತ್ತು ನನಗೆ ತುಂಬ ಇಷ್ಟವಾಗಿರೋ ಒಂದು ದೇವರ ನಾಮದ ಬಗ್ಗೆ ಒಂದು 4 ಲೈನ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾವುದದು ಅಂದರೆ, ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಬರಿಯ ಮಾತಕ್ಕಿನ್ನೂ ಅರಿತು ಪೇಳ್ವೆನು ನಾನು ಅನ್ನೋದು ಒಂದು ದೇವರ ನಾಮ ಇದೆ. ಅದನ್ನು ಸುಮಾರು ಜನ ನೀವೆಲ್ಲ ಕಡೆ ಕೇಳಿರ್ಬೋದು. ಅದರಲ್ಲಿ 4 ಲೈನ್ ಇದೆ ನನಗೆ ತುಂಬ ಇಷ್ಟ. ಅದೇನೆಂದರೆ, ರಾಯ ಮುನಿದರೆ ಮತ್ತೆ ರಾಜ್ಯವ ಬಿಡಬಹುದು, ಕಾಯಜನ ಪಿತ ನಿನ್ನ ನಡಿಯ ಬಿಡಲಾಗದು. ಅದು ಫುಲ್ ಸೆಂಟೆನ್ಸ್ ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಯಾವುದೇ ರೀತಿಯ ಪುಸ್ತಕ ಅಥವಾ ಏನು ಇಟ್ಕೊಂಡು ಹೇಳ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇಲ್ಲ. ರಾಯ ಮುನಿದರೆ ಮತ್ತು ರಾಜ್ಯವ ಬಿಡಬಹುದು ಅಂದರೆ, ರಾಯ ಅಂದರೆ ಇಲ್ಲಿ ರಾಜ ಏನಾದರೂ ಕೋಪ ಮಾಡಿಕೊಂಡ್ರೆ ಆ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ಬೋದು. ಕಾಯಜನ ಪಿತ ನಿನ್ನ ನಡಿಯ ಬಿಡಲಾಗದು. ಕಾಯಜ ಅಂದರೆ ಇಲ್ಲಿ ದೇಹದಿಂದ ಹುಟ್ಟಿರೋದು ಮನುಷ್ಯರಿಗೆ ತಂದೆ ಯಾರು? ದೇವರು ಕೋಪ ಮಾಡಿಕೊಂಡ್ರೆ ನಾವೆಲ್ಲಿ ಹೋಗ್ತೀವಿ? ಇಡೀ ಪ್ರಪಂಚನೇ ಅವನಿಗೆ ಸೇರಿದ್ದು. ಸೊ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಹಾಗಾಗಿ ನಿನ್ನ ಅಡಿಯ ಬಿಡಲಾಗದು. ಅಡಿ ಅಂದರೆ ಇಲ್ಲಿ ಪಾದ. ನಿನ್ನ ಏನು ಒಂದು ಕಾಲನ್ನು ಅಂದರೆ ನಿನ್ನ ಆಶ್ರಯವನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಈ 4 ಲೈನಂತೂ ನಮಗೆ ಬಹಳ ಫೇವ್ರೇಟ್. ನಾನು ಯಾವಾಗಲೂ ಅಂದ್ಕೋತಾ ಇರ್ತೀನಿ. ನಾನು ನನ್ನ ಫೇಸ್ಬುಕ್ ಒಂದು ಟ್ಯಾಗ್ಲೈನು ಅದೇ ಹಾಕಿರೋದು, ನಾಹಂಕರ್ತ ಹರಿಂಕರ್ತ. ನಾನೇನು ಮಾಡ್ತಾ ಇಲ್ಲ, ಆ ಶ್ರೀಹರಿ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ಅನ್ನೋದು ನನ್ನ ಒಂದು ಟ್ಯಾಗ್ಲೈನ್. ಅದೇ ರೀತಿ ಈ 4 ಲೈನ್ ನಾನು ಯಾವಾಗಲೂ ನೆನಪಿಸ್ಕೋತೀನಿ. ಅಪ್ಪ ಬೇಜಾರು ಮಾಡಿಕೊಂಡ್ರೆ, ಅಮ್ಮ ಬೇಜಾರು ಮಾಡಿಕೊಂಡ್ರೆ, ಇಲ್ಲ ಗಂಡ ಬೇಜಾರು ಮಾಡಿಕೊಂಡ್ರೆ, ಇಲ್ಲ ಮಕ್ಕಳು ಬೇಜಾರು ಮಾಡಿಕೊಂಡ್ರೆ, ನಾವು ಆ ಮನೆ ಬಿಟ್ಟು ಹೋಗ್ಬೋದು, ಆ ಊರು ಬಿಟ್ಟು ಹೋಗ್ಬೋದು, ಆ ರಾಜ್ಯ ಬಿಟ್ಟು ಹೋಗ್ಬೋದು, ದೇಶ ಬಿಟ್ಟು ಹೋಗ್ಬೋದು. ಜನರಲಾಗಿ ಹೇಳ್ತಿರೋದು, ಯಾಕೆಂದರೆ ರಾಜ ಅನ್ನೋ ಕಾನ್ಸೆಪ್ಟ್ ಇವಾಗ ಇಲ್ದಲೇ ಇರೋದ್ರಿಂದ ದೇವರೇ ನಮ್ಮ ಮೇಲೆ ಏನಾದರೂ ನಮಗೆ ಬೇಜಾರು ಮಾಡಿಕೊಂಡ್ರೆ, ಅಂದರೆ ದೇವರೇ ನಮ್ಮನ್ನು ಕೈ ಬಿಟ್ಟರೆ ಇನ್ಯಾರು ಕೈ ಬಿಡ್ತಾರೆ? ಎಲ್ಲಿ ಹೋಗೋದು ನಾವು? ಯಾವ ದೇಶಕ್ಕೆ ಹೋಗೋದು? ಯಾವ ಪ್ರಪಂಚಕ್ಕೆ ಹೋಗೋದು? ಯಾವ ಗ್ರಹಕ್ಕೆ ಹೋಗೋದು? ಸೊ ಇದು ತುಂಬ ದೇವರ ಮೇಲಿನ ಭಕ್ತಿಯನ್ನು ತೋರಿಸುವಂತಹ ಲೈನ್ಗಳು. ನನಗಂತೂ ಭಾಳ ಫೇವ್ರೇಟ್. ನಾನು ಯಾವಾಗಲೂ ಅನ್ಕೋತಾ ಇರ್ತಾನೆ. ಆ್ಯಕ್ಚುಲಿ ಆ ಹಾಡೇ ನಂಗೆ ತುಂಬ ಫೇವ್ರೇಟು. ನಾನು ಸಂಗೀತಕ್ಕೆ ಹೋಗುವಾಗ ದೇವರ ನಾಮದಲ್ಲಿ ಆ ಹಾಡು ಕಲ್ತಿದ್ದೆ. ಈಗ ಪ್ರಾಕ್ಟೀಸ್ ಇಲ್ದಲೇ ಇರೋದ್ರಿಂದ ನನಗೆ ಅಷ್ಟು ಚೆನ್ನಾಗಿ ಹಾಡೋಕ್ಕೆ ಬರಲ್ಲ. ಬಟ್ ಇದು ನನಗೆ ತುಂಬ ಮನಸ್ಸನ್ನು ಮುಟ್ಟಿದಂತಹ ಒಂದು 4 ಲೈನ್ಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ತಾವು ಎಲ್ಲ ದೇವರಲ್ಲಿ ನಂಬಿಕೆಯನ್ನು ಇಡಿ, ಯಾವಾಗಲೂ ಹಾನೆಸ್ಟ್ ಆಗಿರಿ. ನಿಮಗೇನು ಕೊಡಬೇಕು ಅದನ್ನು ದೇವರು ಕೇಳ್ದಲೇ ಹೋದರೂ ಕೊಡ್ತಾನೆ. ನೀವು ಕೇಳಲಿಲ್ಲ ಅಂದರೂ ನಿಮ್ಮ ಏನು ಮನೆ ಬಾಗಿಲಿಗೆ ಬರುತ್ತೆ. ಇಷ್ಟೇ. ಧನ್ಯವಾದಗಳು.